ಅವರು CBSE ICSE ಓದಿದಾರಂತ, ನೋಡಿದಾರಂತ ರೂಲ್ಸು. ಆ ಕಾನೂನು ಇದೆಯಂತ, ಅದು ಯಡಿಯೂರಪ್ಪರಿಗೆ ಗೊತ್ತಂತ. ಹಿರಿಯರು ರೆಸ್ಪೆಕ್ಟ್ ಕೊಡ್ತೀವಿ, ರಾಜ್ಯವನ್ನು ಆಳಿದವರು. ಇಷ್ಟು ದಿವಸಕ್ಕೆ ಕನ್ನಡಿಗರಿಗೆ ಮೋಸ ಮಾಡಿದವರೇ ಅವರು. ಸೊ ನಾನು ಅದನ್ನು ಟೀಕಾ ಟಿಪ್ಪಣಿ ಮಾಡೋದಕ್ಕೆ ಹೋಗೋದಿಲ್ಲ. BJP ಆ್ಯಂಡ್ ಗ್ಯಾಂಗ್ ಏನು ವಿಚಾರ ಅಂತ ಹೇಳಿದರೆ, ಅವರಿಗೆ ಇಲ್ಲಿ ಬೆವರು ಸುರಿಸಿ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾರಲ್ಲ, ಅದ್ರ ಬಗ್ಗೆ ಧ್ವನಿ ಎತ್ತಬೇಕು ಅಂದರೆ ಮಾಡೋದಿಲ್ಲ. ಹೈಯೆಸ್ಟ್ ಟ್ಯಾಕ್ಸ್, ಸೆಕೆಂಡ್ ಹೈಯೆಸ್ಟ್ ನಮ್ಮ ರಾಜ್ಯ ಕೊಡ್ತಾ ಇರೋದು. ಅದ್ರ ಜೊತೆಗೆ ಬರಗಾಲ ಬಂದಾಗ ಇವ್ರು ಯಾರು ಕೂಡ ಧ್ವನಿ ಎತ್ತಲಿಲ್ಲ. ಧ್ವನಿ ಎತ್ತಿದ್ರೆ ಯಾರಾದರೂ ಕೊನೆಗೆ ಸುಪ್ರೀಂ ಕೋರ್ಟಿಗೆ ಹೋಗಿ ತಗೊಂಡು CBSE ICSE ಯಾವುದು ಸೆಂಟ್ರಲ್ ಗೌರ್ಮೆಂಟ್ದಲ್ವಂತ ರೂಲ್ಸು, ಏನು ನಾವು ಮಾಡಿರೋದ ರೂಲ್ಸು. ಹೈಯೆಸ್ಟ್ ಎಲ್ಲ ಕಡೆಯೂ ಕೂಡ ದ್ವಿಭಾಷಾ ಇದೆ. ಬಟ್ ನಾವು ನಮ್ಮ ರಾಜ್ಯದಲ್ಲಿ, ನಾನು ಮಾಧ್ಯಮದಲ್ಲಿ ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೋಡಿ, BJP ಅವ್ರಿಗೆ ಉತ್ತರ ಕೊಡೋದಕ್ಕಿಲ್ಲ. BJP ಅವ್ರು ಇಷ್ಟು ಹೊಲ್ಸು ಮಾಡಿರೋದ್ರಿಂದನೇ ಅವರ ವಿರೋಧ ಪಕ್ಷದಲ್ಲಿ ಕೂತ್ಕೊಂಡವರು. ವಿರೋಧ ಪಕ್ಷದಲ್ಲಿ ಕೂತ್ಕೊಂಡಿರೋ ಅಶೋಕ್ ಅವ್ರ ಕನ್ನಡ ನೋಡಿದ್ದೀರಾ ನೀವು? ನಮ್ಮ ಎಂಥದ್ದು ಶೋಭಾ ಕಾರಂಜ್ಲೆ ಭಾಳ ಒಳ್ಳೆ ಕಾಮೆಂಟ್ ಮಾಡಿದ್ದಾರೆ. ಏನಂತ, ಇವರಿಗೆ ಬುದ್ಧಿನೇ ಇಲ್ಲ ಏನೋ, ಎಂಥದ್ದು ಶಿಕ್ಷಣ ಸಚಿವರೇ ಶಿಕ್ಷಣನೇ ಇಲ್ಲ ಅಂತ ಹೇಳಿ. ಅವ್ರು ಹಿಂದಿ ಕೇಳಿದ್ದೀರಾ ನೀವು? ಅವ್ರು ಹೋಗಿ ಡೆಲ್ಲಿಗೆ ಹೋಗಿ ಹಿಂದಿ ಮಾತಾಡಿದಾರಲ್ಲ. ಎಷ್ಟೋ ಜನರು ಕಾಮೆಂಟ್ ಮಾಡಿದ್ದಾರೆ ಸೋಷಿಯಲ್ ಮೀಡ್ಯಾದಲ್ಲಿ. ಮೋಸ್ಟ್ಲಿ ಮಧುವ್ರು ಇವರು ಮಾತಾಡಿರೋದು ನೋಡೇ ಚೇಂಜ್ ಮಾಡಿರ್ಬೇಕಂತ. ಅದಕ್ಕಂತೂ ಚೇಂಜ್ ಮಾಡಿಲ್ಲ ನಾನು. ಮಕ್ಕಳ ಭವಿಷ್ಯಕ್ಕೋಸ್ಕರ ಒತ್ತಡ ಎಕ್ಸಾಮ್ದು ಇರ್ತದೆ. ನಾನು 35 to 33 ಮಾಡಿದಾಗ ನಾನು ಯಾಕೆ ಅಂತೇಳಿ ಹೇಳಿದೆ ತಮಗೆಲ್ಲರಿಗೂ ಕೂಡ. ಇದೆಲ್ಲದೂ ಕೂಡ ತುಂಬ ವರ್ಷದಿಂದ. ಆಮೇಲೆ ಕುವೆಂಪು ಅವರು ಕೂಡ ಮಾತೆತ್ತಿದ್ರು ಒಂದು ಸತಿ. ಅದನ್ನು ಕ್ರಮೇಣ ವ್ಯವಸ್ಥೆ ಬೇರೆ ಬೇರೆಯವರಿದ್ದರು. ನಮ್ಮ ಸರ್ಕಾರನೂ ಇತ್ತು, JDS ಇತ್ತು, BJP ಇತ್ತು, ಕೋಲಿಷನ್ ಗೌರ್ಮೆಂಟ್ಸ್ ಇತ್ತು, ಎಲ್ಲ ನಾವೆಲ್ಲ ನೋಡ್ಕೊಂಡು ಬಂದಾಗ ಸಾಕಷ್ಟು ಜನರು ಗ್ರಾಮೀಣ ಭಾಗದಲ್ಲಿ ವಿಶೇಷವಾಗಿ ಇವತ್ತು ಥರ್ಡ್ ಲ್ಯಾಂಗ್ವೇಜ್ ಹೇರಿಕೆಯನ್ನು ಎಲ್ಲದು ಏನಾಗಿದೆ, ಇವರಿಗೆ ಹಿಂದಿ ಅಂತೇಳಿ ಪ್ರಮೋಟ್ ಮಾಡ್ತಾರೆ ಅಲ್ಲಿ ನರೇಂದ್ರ ಮೋದಿಯವ್ರನ್ನ ಖುಷಿಪಡಿಸೋದಕ್ಕೆ, ಓಲೈಸೋದಕ್ಕೆ. ಅದಲ್ಲ, ಎಲ್ಲ ಲ್ಯಾಂಗ್ವೇಜ್ ಇದೆ. ಕೆಲವು ಕಡೆ ಕನ್ನಡನೇ ಇದೆ ಥರ್ಡ್ ಲ್ಯಾಂಗ್ವೇಜು, ಅದು ಕೂಡ ಇದೆ. ಅದಕ್ಕೂ ಕೂಡ ನಾವು ಏನು ರೂಪರೇಖೆ ಮಾಡ್ತೀವಿ ಅದನ್ನು ಕೂಡ ನಾವು ಮುಂದೆ ತಗೊಳ್ಬೇಕು. ಆಮೇಲೆ ಈ 2016ರಲ್ಲಿ ಈ 2 ಲ್ಯಾಂಗ್ವೇಜ್ ಇದು ಬರಬೇಕಂತ ಹೇಳಿದೆ. ವಿ ಆಲ್ ಹ್ಯಾವ್ ಟು ಗೆಟ್ ರೆಡಿ. ಹಂಗಂದ ತಕ್ಷಣ ನಮ್ಮ ಕನ್ನಡಿಗರೇ, ನಾನು ಅವತ್ತು ಮಾಧ್ಯಮದಲ್ಲೂ ಕೂಡ ನಾನು ನಿಮಗೆಲ್ಲ ಹೇಳಿದೆ, ನಮ್ಮ ಕನ್ನಡಿಗರು ಹೊಟ್ಟೆಪಾಡಿಗೆ ಹಿಂದಿಯನ್ನು ಕಲಿಕೆಯಾಗಿ ಬೋಧನೆ ಮಾಡ್ತಾ ಇದ್ದಾರೆ. ಅವರಿಗೆ ಯಾವುದೇ ಥರದ ತೊಂದರೆ ಆಗಬಾರ್ದು, ಒತ್ತಡ ಇರಬಾರ್ದು, ಗ್ರೇಡಿಂಗ್ ಇರ್ತದೆ ಅನ್ನೋದೊಂದು ಬಿಟ್ಟರೆ ಯಾವುದೇ ಭಾಷೆ ವಿರುದ್ಧ ಅಲ್ವೇ ಅಲ್ಲ. ಹಂಗಾರೆ ಕನ್ನಡನ ಕಲಿಬಾರ್ದು ಅಂಥೇಳಿ ಇವರೆಲ್ಲ ಹೇಳ್ತಾರಂತ. ಆ ಪ್ರಶ್ನೆ ಹಾಕ್ಬೋದಾ ಇವರಿಗೆ? ಹಾಕಲ್ಲ ನಾನು. ಅದಕ್ಕೆ ನಾನು ಅದು ಹೇಳೋದಿಲ್ಲ. ಸರ್ಕಾರ ಇದೆ, ಮಾನ್ಯ ಮುಖ್ಯಮಂತ್ರಿಗಳಿಗೂ ಕೂಡ ನಾನು ಮನವಿಯನ್ನು ಮಾಡಿದ್ದೀನಿ. ಮುಖ್ಯಮಂತ್ರಿಗಳು ಅದನ್ನು ಕರೆಕ್ಟಾಗಿ ಹೇಳಿದ್ದಾರೆ. ಇದು ಒಳ್ಳೆಯದಿದು. ಯಾಕೆಂದರೆ ಗ್ರೇಡಿಂಗ್ ಸಿಸ್ಟಮ್ ಮಾಡಿದ್ರೆ ಕಲ್ತಂಗೂ ಆಗುತ್ತೆ, ಶಿಕ್ಷಣದಲ್ಲಿ ಒತ್ತಡ ಬರೋದಿಲ್ಲ ಅಂತ. ಯಾರೋ ಟೀಕಾ ಟಿಪ್ಪಣಿ ಮಾಡ್ತಾರೆ ಅಂಥೇಳಿ ನಾವು ಉತ್ತರ ಕೊಡೋದಕ್ಕೆ ಹೋಗೋದಿಲ್ಲ. ಅದರ ಅವಶ್ಯಕತೆ ನನಗಿಲ್ಲ. ಹಾಗಾದರೆ ಕುವೆಂಪು ಅವರಿಗೆ ಕನ್ನಡನ ದ್ವೇಷ ಮಾಡಿದ್ರಂತ? ಅವ್ರು ಕೇಳ್ಕೊಂಡಿದ್ರಲ್ಲ, ಕುವೆಂಪು ಅವರು ದ್ವೇಷ ಮಾಡಿದ್ರಂತ. ಆಮೇಲೆ ಕನ್ನಡ ಪರಿಸರ, ಈಗ ಕನ್ನಡ ಸಂಘಟನೆಯವರು ಈಗೆಲ್ಲ ಹೋರಾಟ ಮಾಡ್ತಾ ಇದ್ದಾರಲ್ಲ, ಅವ್ರು ಎದುರುಗಡೆ ಬಂದು ಮಾತಾಡೋಕ್ಕೆ ಹೇಳಿ. ಆಮೇಲೆ ಅವರೇನಂದ್ರು ಒತ್ತಡಕ್ಕೆ ಅಂತ ಹೇಳಿ. ಒತ್ತಡ ಅಲ್ಲ ಇದು. ಸುಮಾರು 7-8 ತಿಂಗಳಿಂದ ಚರ್ಚೆ ಮಾಡಿ ಎಲ್ಲದನ್ನೂ ಕೂಡ ತೀರ್ಮಾನ ಮಾಡಿ ಅಸೆಂಬ್ಲಿ ಸೆಷನ್ ಆಗಲಿ, ಅಸೆಂಬ್ಲಿ ಸೆಷನ್ ಆದಮೇಲೆ ಈ ತೀರ್ಮಾನವನ್ನು ತಗೊಳ್ಳೋಣ ಅಂಥೇಳಿ ನಾವು ತೊಗೊಂಡಿರ್ತಾರಂತ. ನೋಡಿ, ಟೀಕಾ ಟಿಪ್ಪಣಿ ಮಾಡೋರು ಇದ್ದೇ ಇರ್ತಾರೆ. ಬಹು ಸಂಖ್ಯಾತರು ಕನ್ನಡಿಗರು ಕೂಡ ಇವತ್ತು ಅದನ್ನು ಒತ್ತಡವನ್ನು ನಮ್ಮ ಮಕ್ಕಳಿಗೆ, ಬಡವರಿಗೆ, ಇದು ಭಾಳ ಬಡವರಿಗೆ, ಪ್ರೈವೇಟ್ ಆರ್ಗನೈಸೇಷನ್ಸು ಒಬ್ಬ ಅಧ್ಯಕ್ಷ ಭಾಳ ಹಗುರವಾಗಿ ಮಾತಾಡಿದ್ದಾನೆ. ಅವ್ರನ್ನ ಎಲ್ಲಿ ನೋಡ್ಕೋಬೇಕೋ ಅಲ್ಲಿ ನೋಡ್ತೀವಿ, ಅದೇನು ತೊಂದರೆ ಏನಿಲ್ಲ. ಯಾಕೆಂದರೆ ಅಷ್ಟು ಹಗುರವಾಗಿ ಮಾತಾಡಿದ್ದಾರೆ ಅಂತ ಹೇಳಿದರೆ ಆ ವಿಚಾರದೊಳಗೆ, ಯಾಕೆಂದರೆ ಅದೊಂದು ಅಭ್ಯಾಸ ಇದೆ ಅವರಿಗೆ ಮುಂಚೆನೂ ಕೂಡ. ನಾನು ಅಂಥವ್ರಿಗೆಲ್ಲ ಉತ್ತರ ಕೊಟ್ಟ ಅಭ್ಯಾಸ ಇಲ್ಲ. ಬಟ್ ಕಾನೂನಿದೆ, ಕಾನೂನನ್ನ ಯಾವ ರೀತಿ ತರಬೇಕು ಅನ್ನೋದು ಗೊತ್ತಿದೆ. ಅದನ್ನು ನಾವು ಮಾಡ್ತಾಯಿದ್ದೀವಿ. ಇದನ್ನು ಯಾವುದೇ ರಾಜಕಾರಣ ಅಲ್ಲ. ನಮ್ಮ ಕನ್ನಡ ಮಕ್ಕಳಿಗೆ, ಕನ್ನಡ ರಾಜ್ಯದ ಮಕ್ಕಳಿಗೆ ಯಾವುದೇ ಥರದ ಒತ್ತಡ ಆಗಬಾರ್ದು ಅಂತ ನಿಟ್ಟಿನ ಮೇಲೆ ನಾವು ಇದನ್ನು ಮಾಡ್ತಾಯಿದ್ದೀವಿ. ಎಲ್ಲ ನಾನು ಹೇಳ್ತಾ ಇರೋದು ಕೊಂಕಣಿ ಸಮಸ್ಯೆ. ಈಗ ಒಂದು ನಿಮಿಷ, ಹಿಂದಿ ತೆಗೆದ್ರಂತ ಇವ್ರು ಹೇಳೋದು ನೋಡಿದರೆ, ಯಡಿಯೂರಪ್ಪರದು ನೋಡಿದೆ, ಹಿಂದಿನ ತೆಗೆದೇ ಬಿಡೋದು ಅಂತೇಳಿ. ಫಸ್ಟ್ ಅವ್ರು ಓದ್ಕೊಳ್ಳೋಕೆ ಹೇಳಿ. ಈ ರಾಜ್ಯವನ್ನು ಆಳಿದವರು ಅವರು ಮುಖ್ಯಮಂತ್ರಿಗಳಾಗಿ. ನಾನು ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ ಅನ್ನೋದನ್ನ ನೋಡಿ, ಆಮೇಲೆ ಫುಲ್ ಹೇಳಿದ್ದೀನಿ ಅಂತ. ನಂಗೆ ಗೊತ್ತು ರಿಪರ್ಕಷನ್ಸ್ ಏನಾಗುತ್ತೆ, ಎಲ್ಲದೂ ಕೂಡ ನಾನು ಉತ್ತರ ಕೊಟ್ಬಿಟ್ಟಿದ್ದೀನಿ. ಅದಕ್ಕೆ ಯಾವುದೇ ಥರದ ಯಾರ್ಯಾರು ಕೆಲಸ ಮಾಡ್ತಾಯಿದ್ದಾರೆ ಅವ್ರಿಗೆ ಯಾರು ಕೂಡ ತೊಂದರೆ ಆಗದೇ ಇರ್ತಕ್ಕಂಥ ರೀತಿಯಲ್ಲಿ ನಾವು ಕಾನೂನನ್ನ ತರೋದು. ಯಾವತ್ತಷ್ಟು ಕಾನೂನು ತರಬೇಕಾದ್ರೆ ಯಾರನ್ನೂ ಹಾಳು ಮಾಡೋದಕ್ಕಲ್ಲ. ಇದರಲ್ಲಿ ಭಾಷೆ ಹಾಳಾಗ್ಬಿಡ್ತಾ?
ಭಾಷೆ ಏನು ಹಾಳು ಮಾಡಿಲ್ಲಲ್ಲ. ಹಂಗೆ ನೋಡಿದರೆ ದ್ವಿಭಾಷೆ ತಂದು ಮುಗಿಸ್ಬಿಡ್ಬೇಕಾಗಿತ್ತು. ನಾನು ಹಂಗೆ ಮಾಡಲಿಲ್ಲ. ಯಾಕೆಂದರೆ ನಮ್ಮ ಸಿಸ್ಟಮಲ್ಲಿ ಆ ಥರ ಏನಾದ್ರು ಮಾಡೋದಾದರೆ ಅದಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿ ಅದನ್ನ ನಾವು ಏನು ಚರ್ಚೆ ಮಾಡಬೇಕಾಗತ್ತೆ, ವಿಚಾರಗಳನ್ನು ತೊಗೊಳ್ಬೇಕಾಗತ್ತೆ, ಆಮೇಲೆ ನಾವು ಮಾಡಬೇಕಾಗತ್ತೆ. ಅಲ್ಲ, ಧೈರ್ಯ ಇದ್ರೆ ಅದನ್ನು ಹೇಳಿ, ಇವಾಗಲೇ ಹೇಳ್ರಿ. ತೆಗ್ದಾಕ್ತಾರೆ ಅಂತ ಇವಾಗ ಹೇಳಬೇಕು, ಇವಾಗ ಅವ್ರು ಬಾಯಿ ಬಿಟ್ಟು. ಅದ್ರ ಜೊತೆಗೆ ಅಲ್ಲ ಹೇಳಿ, ಅವ್ರು ಜೋರಾಗಿ ಹೇಳಬೇಕು. ಯಡಿಯೂರಪ್ಪರು ಹೇಳಬೇಕು, ಎಲ್ಲರೂ ಹೇಳಬೇಕು. ಬಂದರೆ ಇದನ್ನು ತೆಗೆದು ಹಾಕ್ತೀವಿ ಅಂತ ಒಂದು ಹೇಳಬೇಕು. ಹಿಂದಿ ಭಾಷೆನ ನ್ಯಾಷನಲ್ ಲ್ಯಾಂಗ್ವೇಜ್ ಮಾಡ್ತೀನಿ ಅಂತ ಧೈರ್ಯವಾಗಿ ಹೇಳಬೇಕು. ಅವ್ರಿಗೇನಾದ್ರು ಬಿ ಜೆ ಪಿಯವ್ರಿಗೆ ನಾನು ಚಾಲೆಂಜ್ ಮಾಡ್ತೀನಿ. ಈಗ ನರೇಂದ್ರ ಮೋದಿ ಅವರು ಇದ್ದಾರಲ್ಲ, ಮಾಡೋಕ್ಕೆ ಹೇಳಿ. ನಮ್ಮ ದೇಶ ಫಸ್ಟ್ ಹಿಸ್ಟ್ರಿ ಅರ್ಥ ಮಾಡ್ಕೊಳ್ಳೋಕೆ ಹೇಳಿ. ಯಾಕೆಂದರೆ ಇವರೆಲ್ಲ ಹಿಟ್ಲರ್ ಸಂಸ್ಕೃತಿ ಇವ್ರದ್ದು. ಅವ್ರಿಗೆ ಗೊತ್ತೇ ಇಲ್ಲ. ಅವರಿಗೆ ಅವ್ರ ಉಡುಪು, ಅವ್ರ ಸಲ್ಯೂಟ್ ಹೊಡೆಯೋದು ಇದನ್ನೆಲ್ಲ ನೋಡಿದ್ದೀರ, ಎಲ್ಲಿಂದ ಬರುತ್ತೆ ಅವ್ರದ್ದು ಪರಂಪರೆ? ಸ್ವಲ್ಪ ಅವರಿಗೆಲ್ಲ ಗೊತ್ತಿಲ್ಲ. ಅವ್ರು ಇನ್ನೂ ಅದೇ ಜ್ಞಾನದಲ್ಲಿದ್ದಾರೆ. ಇವರೆಲ್ಲ ಏನಾಗಿದೆ, ಬೇಸಿಕಲಿ ಬಿ ಜೆ ಪಿಯವರು ಯಾರು ಇವ್ರ ಸ್ವಂತ ಶಕ್ತಿ ಮೇಲೆ ಗೆದ್ದವರಲ್ಲ. ನರೇಂದ್ರ ಮೋದಿಯವ್ರ ಹೆಸರಲ್ಲಿ ಹೆಂಗೋ ಲಕ್ಕಾಗಿ ಗೆದ್ದುಬಿಟ್ಟಿದ್ದಾರೆ. ಗೆದ್ದ ತಕ್ಷಣ ಯಾರಿಗೆ ಸಲ್ಯೂಟ್ ಹೊಡಿಬೇಕು? ಅವ್ರಿಗೆ ಹೊಡಿಬೇಕಲ್ಲ, ಇನ್ಯಾರಿಗೆ ಹೊಡಿತಾರೆ? ಇದೆಲ್ಲ ಸಲ್ಯೂಟ್ ಹೊಡೆಯೋ ಸಂಸ್ಕೃತಿ, ಕನ್ನಡ ಪ್ರೀತಿಗಲ್ಲ. ಈಗಲೂ ಕೂಡ ನಾನು ಹೇಳ್ತೀನಿ, ಈ ದೇಶ ಫೆಡರಲ್ ಸಿಸ್ಟಮಲ್ಲಿ ಭಾಷಾ ಪ್ರಾಂತ್ಯದ ಮೇಲೆ ನಾವೆಲ್ಲರೂ ಕೂಡ ಡಿವಿಷನ್ ಆಲ್ಗೆ ಅಂಬೇಡ್ಕರ್ ಅವರು ಕೂಡ ಒಟ್ಟಿಗಿರ್ರಿ ಅಂಥೇಳಿ ಮಾಡಿದ್ದಾರೆ. ಆ ಕೆಲಸನ ನಾವು ಮಾಡಿದ್ದೀವಿ. ಅದನ್ನು ಯಾವುದು ಕೂಡ ಹಿಂದಿ ಆಗಲಿ, ತಮಿಳ್ನಾಡು ಮತ್ತು ವೆಸ್ಟ್ ಬೆಂಗಾಲ್ ಮತ್ತು ಕೆಲವು ಕಡೆಗೆಲ್ಲ ಎರಡು ದ್ವಿಭಾಷೆ ಇರೋದು. ನಾನು ಅದಕ್ಕೆ ಹೋಲಿಕೆ ಮಾಡೋಕ್ಕೆ ನಮ್ಮ ರಾಜ್ಯದ ನಮ್ಮ ಪದ್ಧತಿ ಇರ್ತದೆ, ನಾವು ಮಾಡ್ಕೊಂಡು ಹೋಗ್ತೀವಿ. ಅದನ್ನು ದ್ವೇಷ ಮಾಡ್ತಕ್ಕಂಥದ್ದು. ನಿಮ್ಮ ಸರ್ಕಾರದವ್ರು ಅಲ್ಲಿ ಮಾಡಿಲ್ಲ, ಇಲ್ಲಿ ಮಾಡಿ. ನಮ್ಮ ಸರ್ಕಾರ ಕರ್ನಾಟಕದಲ್ಲಿದೆ. ಕರ್ನಾಟಕ ಸರ್ಕಾರ ಈ ತೀರ್ಮಾನ ತಗೊಳ್ಳೋದು. ಅದನ್ನು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಆಮೇಲೆ ನಾನು ಐ ಆಮ್ ವೆರಿ ಹ್ಯಾಪಿ ದಟ್ ಕನ್ನಡ ಹೋರಾಟಗಾರರು ತುಂಬ ವರ್ಷದಿಂದ ಇದನ್ನು ಬೇಡ್ಕೊಂಡು ಪಾಪ ಎಲ್ಲ ಥರದ ನಾವು ಪಾಪ ಏನಾಗ್ತದೆ, ಅವ್ರ ಬೇಡಿಕೆಗಳನ್ನು ಅವರಿಗೆ ಗೌರವನ ಕೊಡ್ತಕ್ಕಂಥದ್ದು, ಮಕ್ಕಳಿಗೂ ತೊಂದರೆ ಆಗದೇ ಇರತಕ್ಕಂಥ ರೀತಿಯಲ್ಲಿ ನಾವು ಮಾಡ್ತೀವಿ. ಇದು ಹಿಂದಿ ಅಂತ ತೊಗೊಂಡು ಹೋಗೋದೈತಲ್ಲ, ಅದು ಮೋಸ್ಟ್ಲಿ ನರೇಂದ್ರ ಮೋದಿಗೆ ಮಾತ್ರ ಖುಷಿ ಪಡಿಸೋದಕ್ಕೆ. ಅವರು ತಮಿಳು ಓದ್ತಾ ಇದ್ದಾರೆ, ಯಾರಿಗೆ ಖುಷಿ ಪಡಿಸ್ತಾರಂತೆ? ಅವ್ರ ಪಾರ್ಟ್ನರ್ AIADMK ಮಾಡ್ತಾರಂತ. ತೆಲುಗು ಇದ್ದಾವೆ, ಚಂದ್ರಬಾಬು ನಾಯ್ಡು ಅವ್ರಿಗೆ ಮಾಡ್ತಾರಂತ. ನನಗೆ ಗೊತ್ತಿರೋ ಪ್ರಕಾರ ಮರಾಠಿ ಇದೆ. ಬೇರೆ ಹೋರಾಟಗಳು ಒಂದು ಕಡೆ ಇದ್ದರೂ ಕೂಡ ನಾವು ಗೌರವ ಕೊಡೋದನ್ನ ಕೊಡ್ತಾಯಿದ್ದೀವಿ. ನೀವು ಕೊಂಕಣಿ ಅಂದ್ರಿ, ಎಲ್ಲ ಆಯಿತು. ಈಗ ಬ್ಯಾರೀಸ್ ಅಂತೇಳಿ ಕೂಡ ನಿಗಮ ಮಾಡಿದ್ದಾರೆ. ಅವರು ಕೂಡ ಬಂದು ಹೇಳಿದರು ನಮಗಿದೆ ಪ್ರಾತಿನಿಧ್ಯನ ಕೊಡಿ. ಅವ್ರ ಭಾಗದಲ್ಲಿ ಕೊಡೋದು ಅದು ಯಾವ ರೀತಿ ಪರವಾಗಿಲ್ಲ. ಬಟ್ ಅದರಿಂದ ಮಕ್ಕಳಿಗೆ ಕಲಿಕೆಗೆ ಒತ್ತಡ ಆಗಬಾರ್ದು. ಅದು ನನ್ನ ವಿಚಾರ ಇತ್ತು. ಮಾನ್ಯ ಮುಖ್ಯಮಂತ್ರಿಗಳು ಅದನ್ನು ಮನವರಿಕೆ ಮಾಡಿ ನಾವು ತೀರ್ಮಾನವನ್ನು ತಗೊಂಡಿದ್ದೀವಿ. ಇನ್ನೊಂದು ಸರ್, ಮದ್ರಾಸುಗಳಲ್ಲಿ ಕನ್ನಡ ಕಲಿಕೆ ನಿಲ್ಲಿಸಿದ್ದಾರೆ ಅನ್ನೋ ಒಂದು ಆಕ್ಷೇಪವನ್ನು ಇಲ್ಲ, ನೋಡೋಣ. ಆಧರಿಸಿ ಇವ್ರು ಮಾತೆತ್ತಿರ BJP ಯವರು ಒಂದು ಧರ್ಮದ ವಿರುದ್ಧ ಮಾಡೋದು ಅವರಿಗೆ ಚಾಳಿ, ಕೆಟ್ಟ ಚಾಳಿ. ಅವ್ರ ವಿರುದ್ಧನೇ ಬೀಳುತ್ತೆ. ಈಗ ದಾವಣಗೆರೆಯಲ್ಲಿ ಏನು ಮಾಡ್ತಾ ಇದ್ದಾರಂತೆ? ಮದ್ರಾಸನ್ನು ಹೋಗಿ ಅಪ್ಕೋತಾ ಇದ್ದಾರಂತ. ನಾಚಿಕೆ ಆಗಲ್ಲ ಇವರಿಗೆ? BJP ಅವ್ರಿಗೆ ನಾಚಿಕೆ ಆಗಲ್ಲ? ನಮ್ಮ ದೇಶದೊಳಗೆ ಎಲ್ಲ ಜಾತಿ ಧರ್ಮದವರು ಕೂಡ ಇರಬೇಕು ಅಂಥೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಕೊಟ್ಟಿರೋದು. ಎಲ್ಲ ಭಾಷೆ ಓದ್ತಕ್ಕಂಥವ್ರು ಕೂಡ ಭಾಷೆಯನ್ನು ಯಾರ್ಯಾರು ಮಾತಾಡ್ತಾರೋ ಅವರೆಲ್ಲರೂ ಕೂಡ ಇರ್ತಕ್ಕಂಥದ್ದು. ಅವ್ರು ಇಲ್ಲಿ ಬರ್ತಾರೆ, ನಾವು ಅಲ್ಲಿ ಹೋಗ್ತೀವಿ. ಈಗ IAS ಆಫೀಸರ್ ಇದ್ದಾರಲ್ಲ, ಒರಿಸ್ಸಾ ಅಲ್ಲೆಲ್ಲ ಹೋದಾಗ ಒರಿಸ್ಸಾ ಕಲಿಬೇಕು. ಎಲ್ಲಿ ಕಲಿತಾರೆ? ಇಲ್ಲೇನು ಹೇಳ್ಕೊಟ್ಟಿದ್ದೀನಿ ನಾನು. ಅದಕ್ಕೆ ಒಂದು ಇದಿದೆ ಅವ್ರದ್ದು, ಎಲ್ಲಿ 2 ವರ್ಷ ಟ್ರೈನಿಂಗು, 6 ಮಂತ್ಸು ಟ್ರೈನಿಂಗ್ ಇದೆ. ಅವರೆಲ್ಲ ಕಲಿತಾರೆ. ಎಷ್ಟು IAS ಆಫೀಸರ್ಸ್ ಕನ್ನಡ ಮಾತಾಡೋದು ಅದು ಅದ್ಭುತವಾಗಿ. ಅವ್ರು ಸ್ವಲ್ಪ ಗೊತ್ತಾಗ್ಬಿಡುತ್ತೆ ಅವರು ಕನ್ನಡಿಗರಲ್ಲ ಅಂತ. ಆದರೂ ಕೂಡ ಕನ್ನಡವನ್ನು ನಮ್ಮ ಭಾಷೆನ ಕಲಿತಾರೆ. ನಮ್ಮವ್ರು ಹೋಗಿ ಬೇರೆ ಭಾಷೆ ಕಲಿತಾರೆ. ಅದು ನಮ್ಮ ಕರ್ತವ್ಯ. ಮದ್ರಾಸುಗಳಲ್ಲಿ ಯಾಕೆ ಸರ್ ಕನ್ನಡ ಇಲ್ಲ, ನೋಡೋಣ. ಅದನ್ನು ಏನು ಕಲಿತಾ ಇಲ್ಲ, ಕನ್ನಡ ಕಲಿಸ್ತೀವಿ ಅಂತ ಹೇಳಿದ್ದಾರೆ. ಅದನ್ನು ಮಾಡೋಣ, ತಗೊಳ್ಳಿ, ಅದಕ್ಕೇನಂತೆ. ಬಟ್ ಒಂದು ಕರ್ನಾಟಕದಲ್ಲಿ ಎಲ್ಲ ಶಾಲೆಯಲ್ಲೂ ಕೂಡ ಕಡ್ಡಾಯವಾಗಿ ಕನ್ನಡ ಕಲಿಬೇಕು ಅನ್ನೋದು ನಮ್ಮ ಆಸೆ. ಆ ನಿಟ್ಟಿನ ಮೇಲೆ ಹಂತವಾಗಿ ನಾವು ಕೆಲಸ. ಬಟ್ ಬೇರೆಯವ್ರನ್ನ ತೆಗಿಬೇಕು, ಬೇರೆ ಭಾಷೆನ ತೆಗಿಬೇಕಂದ್ರೆ ಎಲ್ಲ ಭಾಷೆ ಕಲಿತಕ್ಕಂಥವ್ರು ಕೂಡ ಇದ್ದಾರೆ. ಅದನ್ನೆಲ್ಲದೂ ಕೂಡ ಎಲ್ಲರ ಜೊತೆನೂ ಚರ್ಚೆ ಮಾಡಿ, ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಚರ್ಚೆ ಮಾಡಿ ಇಂಥ ಥರ ಡಿಸಿಷನ್ ಏನು ತಗೋತೀವಿ. ನಾವೇನೇ ತೊಗೊಂಡ್ರೇನು ಒಂದು ತಿಳ್ಕೊಳ್ಳಿ, ಮಕ್ಕಳ ಹಿತದೃಷ್ಟಿಯಿಂದ ಟೀಕಾ ಟಿಪ್ಪಣಿಗಳು ಅವ್ರು ಇದ್ದೇ ಇರ್ತಾರೆ. ಅವರು ವಿರೋಧ ಪಕ್ಷದವ್ರು ನಮ್ಮನ್ನೇನು ಕುತ್ಕೊಂಡು ಅಪ್ಪಿಕೊಳ್ಳೋಕ್ಕಾಗಲ್ಲ. ಅವ್ರು ಯಾವಾಗ ಬೇಕಾದ್ರೆ ಪ್ಲೇಟ್ ಚೇಂಜ್ ಮಾಡ್ತಾರೆ. ದಾವಣಗೆರೆಯಲ್ಲಿ ಹೋಗಿ ಮದ್ರಾಸದಲ್ಲೇ ಕುತ್ಕೊಂಡಿರ್ತಾರೆ ಇವರು, ಬೇಕಾದ್ರೆ ಅಲ್ಲಿ ಹೋಗಿ ಜಪ ಮಾಡ್ತಾರೆ ಇವರು. ಅಂಥವ್ರು ಇವರು ಮತ ಬರುತ್ತೆ ಅಂದರೆ. ಸರ್, ಕನ್ನಡ ಅನುದಾನಿತ ಶಾಲೆಗಳನ್ನ ಹೆಚ್ಚು ಮಾಡ್ತೇವೆ ಅಂತ ಹೇಳಿದ್ರಿ ಸರ್. ಕನ್ನಡ ಅನುದಾನಿತದ್ದು 2 ವರ್ಷನ್ ಇದೆ. ಒಂದು ಟೀಚರ್ಸ್ ಕೊಡೋದು, ಅದಕ್ಕೆ ಅದನ್ನು 2020ವರೆಗೂ ಮಾಡಿದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಮನವಿ ಮಾಡಿದ್ದೀನಿ. ಬಜೆಟ್ ಆದಮೇಲೆ
ಕೂತ್ಕೊಂಡು ಪ್ರೈವೇಟಾಗಿ ಚರ್ಚೆ ಮಾಡೋಣ. ಯಾಕೆಂದರೆ ನೆಕ್ಸ್ಟ್ ಇಯರಿಂದ ಅದನ್ನು ಘೋಷಣೆ ಮಾಡಬೇಕು. ಐ ಥಿಂಕ್ ಏಪ್ರಿಲ್ ಎಂಡಲ್ಲಿ ನಾನು ಮತ್ತೆ ಅದನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಟೈಮ್ ಕೇಳಿದ್ದೀನಿ, ಎಷ್ಟು ಖರ್ಚಾಗುತ್ತೆ, ಎಕ್ಸಾಕ್ಟ್ಲಿ ಏನಾಗುತ್ತೆ ಅಂತ. ನಾವು ಆರ್ಥಿಕ ಹೊರೆನೇ ನೋಡಬೇಕಾಗುತ್ತೆ, ಒಂದೇ ಸತಿಗೆ ನಾವು ಮಾಡೋದಕ್ಕಾಗಲ್ಲ. 1995 ಮೇಲೆ ನಾವು ಕೊಡಬೇಕು ಅಂತ ನನ್ನದು ಆಸೆ ಇದೆ. ಅದನ್ನು ಮಾಡ್ತಾರೆ ಅಂತೇಳಿ ವಿಶ್ವಾಸ ಇದೆ. ನಾನು ಕೂಡ ಬಜೆಟಲ್ಲಿ ಕೊಡ್ಬೇಕಾದ್ರೆ ಕೊಡ್ತೀವಿ. ಬಟ್ ಸಿ ಎಮ್ ಅವ್ರು ಎಲ್ಲ ವಿಚಾರಗಳನ್ನ ನೋಡಬೇಕಲ್ಲ, ಕೇಳಿದ್ದೆಲ್ಲ ಕೊಟ್ಬಿಡೋದಲ್ಲ. ಈಗ 1995 ನಾನು ನಿಲ್ಲಿಸಿದ್ದ ನಾನಲ್ಲ, ಮುಂಚೆ ಆಗಿದ್ದು. ಈಗ 2015ರಿಂದ 2020ವರೆಗೂ ಕನ್ನಡ ಅನುದಾನಿತ ಶಾಲೆಗಳಿಗೆ ಟೀಚರ್ಸ್ ತಗೊಳ್ಳಿ ಯಾರು ಕೊಟ್ಟಿದ್ದು? ಮಾನ್ಯ ಸಿದ್ದರಾಮಯ್ಯ ಅವರು ಅಭಿಮಾನಕ್ಕೆ ಕೊಡ್ತಾರೆ. ಇದೆಲ್ಲದೂ ಕೂಡ ಆಮೇಲೆ ನನ್ನ ಇಲಾಖೆಯಲ್ಲಿ ನೀವು ನೋಡ್ಕೊಂಡು ಬಂದಿದೆ, ಸಾಕಷ್ಟು ಸಮಸ್ಯೆಗಳು ಪೈಲಪ್ ಆಗಿ ಕೂತ್ಕೊಂಡಿದ್ದು ಹಂತವಾಗಿ ಮಾಡ್ತಾಯಿದ್ದೀವಿ. ಇದು ಸಮಸ್ಯೆ ಅಲ್ಲ, ಒತ್ತಡ. ಸಮಸ್ಯೆಗೆ ಒತ್ತಡಕ್ಕೆ ಭಾಳ ಡಿಫ್ರೆನ್ಸ್ ಇರ್ತದೆ. ವಯೋಮಿತಿ ಸಡಿಲಿಕೆ ವಿಚಾರ, ವಯೋಮಿತಿ ಸಡಿಲಿಕೆ 5.5 ವರ್ಷಕ್ಕೆ ಮಾಡಿ ಅನ್ನೋದು ಡಿಮಾಂಡ್ ಮಾಡ್ತಾ ಇದ್ದಾರೆ, ಎಲ್ಲರನ್ನೂ ಭೇಟಿ ಮಾಡ್ತಾರೆ. ನಾನು ಇದ್ರ ಬಗ್ಗೆ ಕಾಮೆಂಟ್ ಮಾಡಕ್ಕೆ ಹೋಗಲ್ಲ. ಮೊನ್ನೆನೇ ಉತ್ತರ ಕೊಟ್ಟಿದ್ದೀನಿ. ನೆಕ್ಸ್ಟ್ ಅಲ್ಲ ಬಿಡಿ, ಬಿಟ್ರು ಬೇಡ ಅದನ್ನು ಬಿಡಬಾರ್ದಾಗಿತ್ತು ಅಂತಂದ್ರೆ ಅವ್ರು ಹೇಳೋದಕ್ಕಲ್ಲ, ಅದು ಸರ್ಕಾರ ತೀರ್ಮಾನ ಮಾಡುತ್ತೆ. ಎಲೆಕ್ಷನ್ ಚೆನ್ನಾಗಿದೆ, ನೋ ಪ್ರಾಬ್ಲಮ್. 2 ಕ್ಷೇತ್ರನೂ ಗೆಲ್ತಾರೆ. ಅಲ್ಲೂ ಕೂಡ ಮಾಹಿತಿ ತೊಗೊಳ್ತಾ ಇದ್ದೀವಿ. ನಾನು OBC ಅಧ್ಯಕ್ಷರಾಗಿ ನಮ್ಮ ಟೀಮ್ ಫುಲ್ ಎಲ್ಲ ಅಲ್ಲೂ ಕೂಡ ಕೆಲಸ ಮಾಡ್ತಾಯಿದೆ. ಅಲ್ಲೂ ಕೂಡ ಸಾಕಷ್ಟು ಸ್ನೇಹಿತರು ಎಲ್ಲ ಇದ್ದಾರೆ. ಬಟ್ ದಾವಣಗೆರೆಗೆ ನಮಗೆ ಹಾಕಿದ್ದಾರೆ. ನಾನು ಮೊನ್ನೆ 2 ದಿವಸ ಇದ್ದೆ. ಇವತ್ತು ಒಂದು ಅರ್ಧ ದಿವಸ ಬೆಂಗಳೂರಲ್ಲಿ ಕೆಲಸ ಇದೆ. ಮತ್ತು ಇವಾಗ 2 ಗಂಟೆ 2:30 ಹಂಗೆ ಹೊರಟ್ರೆ ಒಂದು 3 ಅವರ್ಸಿಗೆ ಮತ್ತೆ ಸಾಯಂಕಾಲ ಪ್ರೋಗ್ರಾಮ್ ಹಾಕಕ್ಕೆ ಹೇಳಿದ್ದೀನಿ. 9ನೇ ತಾರೀಕುವರೆಗೂ ಮರ್ಯಾದಿಂದ ಎಲ್ಲ ಅಲ್ಲೇ ಇರ್ರಿ ಅಂತ ಹೇಳಿದ್ದಾರೆ. 7 ಆದಮೇಲೆ 6 ಗಂಟೆ ಮೇಲೆ ಇರೋಕ್ಕಾಗಲ್ಲ, ಯಾಕೆಂದರೆ ಅದು ರೂಲ್ಸ್ ಇದೆ. ಅಲ್ಲೇ ಎಲ್ಲೋ ಸುತ್ತಮುತ್ತ ಹಿಂಗೆ ಓಡಾಡ್ಕೋತಾ ಇರೋದಪ್ಪ, ಅಲ್ಲಿ ಒಳಗಡೆ ಹೋಗೋದು ಬೇಡ. ಇಲ್ಲದ್ರೆ ನೀವು ಬೇರೆ ಹಿಡಿದು ನಮ್ಮನ್ನು ಓಡ ತೋರಿಸ್ಬಿಡ್ತೀವಿ. ಬಟ್ ಒಂದು ಇಲ್ಲ, ನಾಯಕತ್ವ ಅದೆಲ್ಲ ಡೆಲ್ಲಿಯವ್ರು ತೀರ್ಮಾನ ಮಾಡ್ತಾರೆ. ನಾನೇ ಮುಂದಿನ 2 ವರ್ಷ ನಾನೇ ಇರ್ತೀನಿ ಅಂತ ಭಾಷಣ ಮಾಡ್ತಾ ಇರೋದು ನೋಡಿ. ಬಾಯಿ ಮುಚ್ಕೊಂಡಿರಿ ಅಂದಿದ್ದಾರೆ, ದಾವಣಗೆರೆ ಹೋಗಿ ಕೆಲಸ ಮಾಡಿ ಅಂದಿದ್ದಾರೆ, ಮಂತ್ರಿಯಾಗಿ ಒಳ್ಳೆ ಕೆಲಸ ಮಾಡು ಅಂದಿದ್ದಾರೆ. ಇದಿಷ್ಟು ಮಾಡ್ತಾ ಇದ್ದೀನಿ ಅಂತ ನನಗೆ ವಿಶ್ವಾಸ ಇದೆ. ದಾವಣಗೆರೆಯಲ್ಲೂ ಗೆಲ್ತೀವಿ, ಇಲ್ಲೂ ಗೆಲ್ತೀವಿ, ಕೇರಳನೂ ಗೆಲ್ತೀವಿ, ಆಸಾಮ್ ಎಲ್ಲ ಕಡೆನೂ. ವಾತಾವರಣ ಇಡೀ ದೇಶದಲ್ಲಿ ಚೆನ್ನಾಗಿದೆ. ಅದೇ ಇದನ್ನು ಮಾತಾಡಲ್ಲ, ಅಲ್ಲ ನೀವು ಮಾತಾಡ್ತಿದ್ದೀರಪ್ಪ. BJPಯವರು ಯಡಿಯೂರಪ್ಪರು ಇದನ್ನು ಮಾತಾಡಬೇಕು. ಹಿಂದಿ ಪ್ರೇಮ ಬಿಟ್ಟು ಕನ್ನಡಿಗರಿಗೆ ಶಾಪವಾಗಿದೆಯಲ್ಲ ಇದು ಬೆಲೆ ಏರಿಕೆ, ಇದ್ರ ಬಗ್ಗೆ ಮಾತಾಡಬೇಕು. ವಾರ್ ಇದೆ, ವಾರಿಗೆ ಸಂಬಂಧ ಇಲ್ಲದೇ ಇರೋದನ್ನೆಲ್ಲ ಬೆಲೆ ಏರಿಕೆ ಮಾಡಿಬಿಡ್ತಾರೆ ಇವರು. ಅದು ಚರ್ಚೆ ಮಾಡೋಣ, ಅದು ಭಾಳ ದೊಡ್ಡ ಚರ್ಚೆ. ಅದಾಗಲ್ಲ. ಜನರನ್ನ ಇನ್ನೂ ದಡ್ಡರು ಮಾಡ್ಕೊಂಡು ಕೂತ್ಕೊಳ್ಳೋದೇನು ಬೇಡ. ಇವರು ಎಲ್ಲರಿಗೂ ಅರ್ಥ ಆಗುತ್ತೆ. CBSE ICSE ಓದಿದಾರಂತ, ನೋಡಿದಾರಂತ ರೂಲ್ಸು. ಆ ಕಾನೂನು ಇದೆಯಂತ, ಅದು ಯಡಿಯೂರಪ್ಪರಿಗೆ ಗೊತ್ತಂತ. ಹಿರಿಯರು ರೆಸ್ಪೆಕ್ಟ್ ಕೊಡ್ತೀವಿ, ರಾಜ್ಯವನ್ನು ಆಳಿದವರು. ಇಷ್ಟು ದಿವಸಕ್ಕೆ ಕನ್ನಡಿಗರಿಗೆ ಮೋಸ ಮಾಡಿದವರೇ ಅವರು. ಸೊ ನಾನು ಅದನ್ನು ಟೀಕಾ ಟಿಪ್ಪಣಿ ಮಾಡೋದಕ್ಕೆ ಹೋಗೋದಿಲ್ಲ. BJP ಆ್ಯಂಡ್ ಗ್ಯಾಂಗ್ ಏನು ವಿಚಾರ ಅಂತ ಹೇಳಿದರೆ, ಅವರಿಗೆ ಇಲ್ಲಿ ಬೆವರು ಸುರಿಸಿ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾರಲ್ಲ, ಅದ್ರ ಬಗ್ಗೆ ಧ್ವನಿ ಎತ್ತಬೇಕು ಅಂದರೆ ಮಾಡೋದಿಲ್ಲ. ಹೈಯೆಸ್ಟ್ ಟ್ಯಾಕ್ಸ್, ಸೆಕೆಂಡ್ ಹೈಯೆಸ್ಟ್ ನಮ್ಮ ರಾಜ್ಯ ಕೊಡ್ತಾ ಇರೋದು. ಅದ್ರ ಜೊತೆಗೆ ಬರಗಾಲ ಬಂದಾಗ ಇವ್ರು ಯಾರು ಕೂಡ ಧ್ವನಿ ಎತ್ತಲಿಲ್ಲ. ಧ್ವನಿ ಎತ್ತಿದ್ರೆ ಯಾರಾದರೂ ಕೊನೆಗೆ ಸುಪ್ರೀಂ ಕೋರ್ಟಿಗೆ ಹೋಗಿ ತಗೊಂಡು. CBSE ಯಾವುದು ಸೆಂಟ್ರಲ್ ಗೌರ್ಮೆಂಟ್ದಲ್ವಂತ ರೂಲ್ಸು, ಏನು ನಾವು ಮಾಡಿರೋದ ರೂಲ್ಸು. ಹೈಯೆಸ್ಟ್ ಎಲ್ಲ ಕಡೆಯೂ ಕೂಡ ದ್ವಿಭಾಷಾ ಇದೆ. ಬಟ್ ನಾವು ನಮ್ಮ ರಾಜ್ಯದಲ್ಲಿ, ನಾನು ಮಾಧ್ಯಮದಲ್ಲಿ ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೋಡಿ, BJPಯವ್ರಿಗೆ ಉತ್ತರ ಕೊಡೋದಕ್ಕಿಲ್ಲ. BJPಯವ್ರು ಇಷ್ಟು ಹೊಲ್ಸು ಮಾಡಿರೋದ್ರಿಂದನೇ ಅವರು ವಿರೋಧ ಪಕ್ಷದಲ್ಲಿ ಕೂತ್ಕೊಂಡವರು. ವಿರೋಧ ಪಕ್ಷದಲ್ಲಿ ಕೂತ್ಕೊಂಡಿರೋ ಅಶೋಕ್ ಅವ್ರ ಕನ್ನಡ ನೋಡಿದ್ದೀರಾ ನೀವು? ನಮ್ಮ ಎಂಥದ್ದು ಶೋಭಾ ಕಾರಂಜ್ಲೆ ಭಾಳ ಒಳ್ಳೆ ಕಾಮೆಂಟ್ ಮಾಡಿದ್ದಾರೆ. ಏನಂತ, ಇವರಿಗೆ ಬುದ್ಧಿನೇ ಇಲ್ಲ ಏನೋ, ಎಂಥದ್ದು ಶಿಕ್ಷಣ ಸಚಿವರು ಶಿಕ್ಷಣನೇ ಇಲ್ಲ ಅಂತ ಹೇಳಿ. ಅವ್ರು ಹಿಂದಿ ಕೇಳಿದ್ದೀರಾ ನೀವು? ಅವ್ರು ಹೋಗಿ ಡೆಲ್ಲಿಗೆ ಹೋಗಿ ಹಿಂದಿ ಮಾತಾಡಿದಾರಲ್ಲ. ಎಷ್ಟೋ ಜನರು ಕಾಮೆಂಟ್ ಮಾಡಿದ್ದಾರೆ ಸೋಷಿಯಲ್ ಮೀಡ್ಯಾದಲ್ಲಿ. ಮೋಸ್ಟ್ಲಿ ಮಧುರ್ ಇವರು ಮಾತಾಡಿರೋದು ನೋಡೇ ಚೇಂಜ್ ಮಾಡಿರ್ಬೇಕಂತ. ಅದಕ್ಕಂತೂ ಚೇಂಜ್ ಮಾಡಿಲ್ಲ ನಾನು. ಮಕ್ಕಳ ಭವಿಷ್ಯಕ್ಕೋಸ್ಕರ ಒತ್ತಡ ಎಕ್ಸಾಮ್ದು ಇರ್ತದೆ. ನಾನು 35 to 33 ಮಾಡಿದಾಗ ನಾನು ಯಾಕೆ ಅಂತೇಳಿ ಹೇಳಿದೆ ತಮಗೆಲ್ಲರಿಗೂ ಕೂಡ. ಇದೆಲ್ಲದೂ ಕೂಡ ತುಂಬ ವರ್ಷದಿಂದ. ಆಮೇಲೆ ಕುವೆಂಪು ಅವರು ಕೂಡ ಮಾತೆತ್ತಿದ್ರು ಒಂದು ಸತಿ. ಅದನ್ನು ಕ್ರಮೇಣ ವ್ಯವಸ್ಥೆ ಬೇರೆಯವರಿದ್ದರು. ನಮ್ಮ ಸರ್ಕಾರನೂ ಇತ್ತು, JDS ಇತ್ತು, BJP ಇತ್ತು, ಕೋಲಿಷನ್ ಗೌರ್ಮೆಂಟ್ಸ್ ಇತ್ತು, ಎಲ್ಲ ನಾವೆಲ್ಲ ನೋಡ್ಕೊಂಡು ಬಂದಾಗ ಸಾಕಷ್ಟು ಜನರು ಗ್ರಾಮೀಣ ಭಾಗದಲ್ಲಿ ವಿಶೇಷವಾಗಿ ಇವತ್ತು ಥರ್ಡ್ ಲ್ಯಾಂಗ್ವೇಜ್ ಹೇರಿಕೆಯನ್ನು ಎಲ್ಲದು ಏನಾಗಿದೆ, ಇವರಿಗೆ ಹಿಂದಿ ಅಂತೇಳಿ ಪ್ರಮೋಟ್ ಮಾಡ್ತಾರೆ. ಅಲ್ಲಿ ನರೇಂದ್ರ ಮೋದಿಯವ್ರನ್ನ ಖುಷಿಪಡಿಸೋದಕ್ಕೆ, ಓಲೈಸೋದಕ್ಕೆ. ಅದಲ್ಲ, ಎಲ್ಲ ಲ್ಯಾಂಗ್ವೇಜ್ ಇದೆ. ಕೆಲವು ಕಡೆ ಕನ್ನಡನೇ ಇದೆ ಥರ್ಡ್ ಲ್ಯಾಂಗ್ವೇಜು, ಅದು ಕೂಡ ಇದೆ. ಅದಕ್ಕೂ ಕೂಡ ನಾವು
ಏನು ರೂಪರೇಖೆ ಮಾಡ್ತೀವಿ ಅದನ್ನು ಕೂಡ ನಾವು ಮುಂದೆ ತಗೊಳ್ಬೇಕು. ಆಮೇಲೆ ಈ 2016ರಲ್ಲಿ ಈ 2 ಲ್ಯಾಂಗ್ವೇಜ್ ಇದು ಬರಬೇಕಂತ ಹೇಳಿದೆ. ವಿ ಆಲ್ ಹ್ಯಾವ್ ಟು ಗೆಟ್ ರೆಡಿ. ಹಂಗಂದ ತಕ್ಷಣ ನಮ್ಮ ಕನ್ನಡಿಗರೇ, ನಾನು ಅವತ್ತು ಮಾಧ್ಯಮದಲ್ಲೂ ಕೂಡ ನಾನು ನಿಮಗೆಲ್ಲ ಹೇಳಿದೆ, ನಮ್ಮ ಕನ್ನಡಿಗರು ಹೊಟ್ಟೆಪಾಡಿಗೆ ಹಿಂದಿಯನ್ನು ಕಲಿಕೆಯಾಗಿ ಬೋಧನೆ ಮಾಡ್ತಾ ಇದ್ದಾರೆ. ಅವರಿಗೆ ಯಾವುದೇ ಥರದ ತೊಂದರೆ ಆಗಬಾರ್ದು, ಒತ್ತಡ ಇರಬಾರ್ದು, ಗ್ರೇಡಿಂಗ್ ಇರ್ತದೆ ಅನ್ನೋದೊಂದು ಬಿಟ್ಟರೆ ಯಾವುದೇ ಭಾಷೆ ವಿರುದ್ಧ ಅಲ್ವೇ ಅಲ್ಲ. ಹಾಗಾದ್ರೆ ಕನ್ನಡನ ಕಲಿಬಾರ್ದು ಅಂಥೇಳಿ ಇವರೆಲ್ಲ ಹೇಳ್ತಾರಂತ ಆ ಪ್ರಶ್ನೆ ಹಾಕ್ಬೋದಾ ಇವರಿಗೆ? ಹಾಕಲ್ಲ ನಾನು. ಅದಕ್ಕೆ ನಾನು ಅದನ್ನ ಹೇಳೋದಿಲ್ಲ. ಸರ್ಕಾರ ಇದೆ, ಮಾನ್ಯ ಮುಖ್ಯಮಂತ್ರಿಗಳಿಗೂ ಕೂಡ ನಾನು ಮನವಿಯನ್ನು ಮಾಡಿದ್ದೀನಿ. ಮುಖ್ಯಮಂತ್ರಿಗಳು ಅದನ್ನು ಕರೆಕ್ಟಾಗಿ ಹೇಳಿದ್ದಾರೆ. ಇದು ಒಳ್ಳೆಯದಿದು, ಯಾಕೆಂದರೆ ಗ್ರೇಡಿಂಗ್ ಸಿಸ್ಟಮ್ ಮಾಡಿದ್ರೆ ಕಲ್ತಂಗೂ ಆಗುತ್ತೆ, ಶಿಕ್ಷಣದಲ್ಲಿ ಒತ್ತಡ ಬರೋದಿಲ್ಲ ಅಂತ. ಯಾರೋ ಟೀಕಾ ಟಿಪ್ಪಣಿ ಮಾಡ್ತಾರೆ ಅಂಥೇಳಿ ನಾವು ಉತ್ತರ ಕೊಡೋದಕ್ಕೆ ಹೋಗೋದಿಲ್ಲ. ಅದರ ಅವಶ್ಯಕತೆ ನನಗಿಲ್ಲ. ಕನ್ನಡದ ಮೇಲಿನ ಪ್ರೀತಿ ಎಲ್ಲ ಇದು ರಾಜಕಾರಣ ಮಾಡ್ತಾ ಇರೋದು, ಅದಕ್ಕೆ ಈ ನಿರ್ಧಾರ ಅನ್ನುವಂಥದ್ದು. ಹಾಗಾದ್ರೆ ಕುವೆಂಪು ಅವರಿಗೆ ಕನ್ನಡನ ದ್ವೇಷ ಮಾಡಿದ್ರಂತ? ಹಾಂ, ಅವ್ರು ಕೇಳ್ಕೊಂಡಿದ್ರಲ್ಲ, ಕುವೆಂಪು ಅವರು ದ್ವೇಷ ಮಾಡಿದ್ರಂತ. ಆಮೇಲೆ ಕನ್ನಡ ಪರಿಸರ, ಈಗ ಕನ್ನಡ ಸಂಘಟನೆಯವರು ಈಗೆಲ್ಲ ಹೋರಾಟ ಮಾಡ್ತಾ ಇದ್ದಾರಲ್ಲ, ಅವ್ರು ಎದುರುಗಡೆ ಬಂದು ಮಾತಾಡೋಕ್ಕೆ ಹೇಳಿ. ಆಮೇಲೆ ಅವರೇನಂದ್ರು ಒತ್ತಡಕ್ಕೆ ಅಂತ ಹೇಳಿ. ಒತ್ತಡ ಅಲ್ಲ ಇದು. ಸುಮಾರು 7-8 ತಿಂಗಳಿಂದ ಚರ್ಚೆ ಮಾಡಿ ಎಲ್ಲದನ್ನೂ ಕೂಡ ತೀರ್ಮಾನ ಮಾಡಿ ಅಸೆಂಬ್ಲಿ ಸೆಷನ್ ಆಗಲಿ, ಅಸೆಂಬ್ಲಿ ಸೆಷನ್ ಆದಮೇಲೆ ಈ ತೀರ್ಮಾನವನ್ನು ತಗೊಳ್ಳೋಣ ಅಂಥೇಳಿ ನಾವು ತೊಗೊಂಡಿರ್ತಕ್ಕಂಥ. ನೋಡಿ, ಟೀಕಾ ಟಿಪ್ಪಣಿ ಮಾಡೋರು ಇದ್ದೇ ಇರ್ತಾರೆ. ಬಹು ಸಂಖ್ಯಾತರು ಕನ್ನಡಿಗರು ಕೂಡ ಇವತ್ತು ಅದನ್ನು ಒತ್ತಡವನ್ನು ನಮ್ಮ ಮಕ್ಕಳಿಗೆ, ಬಡವರಿಗೆ, ಇದು ಭಾಳ ಬಡವರಿಗೆ, ಪ್ರೈವೇಟ್ ಆರ್ಗನೈಸೇಷನ್ಸು ಒಬ್ಬ ಅಧ್ಯಕ್ಷ ಭಾಳ ಹಗುರವಾಗಿ ಮಾತಾಡಿದ್ದಾನೆ. ಅವ್ರನ್ನ ಎಲ್ಲಿ ನೋಡ್ಕೋಬೇಕು ಅಲ್ಲಿ ನೋಡ್ತೀವಿ, ಅದೇನು ತೊಂದರೆ ಏನಿಲ್ಲ. ಯಾಕೆಂದರೆ ಅಷ್ಟು ಹಗುರವಾಗಿ ಮಾತಾಡಿದ್ದಾರೆ ಅಂತ ಹೇಳಿದರೆ ಆ ವಿಚಾರದೊಳಗೆ, ಯಾಕೆಂದರೆ ಅದೊಂದು ಅಭ್ಯಾಸ ಇದೆ ಅವರಿಗೆ ಮುಂಚೆನೂ ಕೂಡ. ನಾನು ಅಂಥವ್ರಿಗೆಲ್ಲ ಉತ್ತರ ಕೊಟ್ಟ ಅಭ್ಯಾಸ ಇಲ್ಲ. ಬಟ್ ಕಾನೂನಿದೆ, ಕಾನೂನನ್ನ ಯಾವ ರೀತಿ ತರಬೇಕು ಅನ್ನೋದು ಗೊತ್ತಿದೆ. ಅದನ್ನು ನಾವು ಮಾಡ್ತಾಯಿದ್ದೀವಿ. ಇದನ್ನು ಯಾವುದೇ ರಾಜಕಾರಣ ಅಲ್ಲ. ನಮ್ಮ ಕನ್ನಡ ಮಕ್ಕಳಿಗೆ, ಕನ್ನಡ ರಾಜ್ಯದ ಮಕ್ಕಳಿಗೆ ಯಾವುದೇ ಥರದ ಒತ್ತಡ ಆಗಬಾರ್ದು ಅಂತ ನಿಟ್ಟಿನ ಮೇಲೆ ನಾವು ಇದನ್ನು ಮಾಡ್ತಾಯಿದ್ದೀವಿ. ಕೊಂಕಣಿ ಮತ್ತು ಎಲ್ಲ ನಾನು ಹೇಳ್ತಾ ಇರೋದು ಕೊಂಕಣಿ ಸಮಸ್ಯೆ. ಈಗ ಒಂದು ನಿಮಿಷ, ಹಿಂದಿ ತೆಗೆದ್ರಂತ ಇವ್ರು ಹೇಳೋದು ನೋಡಿದರೆ, ಯಡಿಯೂರಪ್ಪರದು ನೋಡಿದೆ, ಹಿಂದಿನ ತೆಗೆದೇ ಬಿಡೋದು ಅಂತೇಳಿ. ಫಸ್ಟ್ ಅವ್ರು ಓದ್ಕೊಳ್ಳೋಕೆ ಹೇಳಿ. ಈ ರಾಜ್ಯವನ್ನು ಆಳ್ದವ್ರು ಅವರು ಮುಖ್ಯಮಂತ್ರಿಗಳಾಗಿ. ನಾನು ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ ಅನ್ನೋದನ್ನ ನೋಡಿ, ಆಮೇಲೆ ಫುಲ್ ಹೇಳಿದ್ದೀನಿ ಅಂತ. ನಂಗೆ ಗೊತ್ತು ರಿಪರ್ಕಷನ್ಸ್ ಏನಾಗುತ್ತೆ, ಎಲ್ಲದೂ ಕೂಡ ನಾನು ಉತ್ತರ ಕೊಟ್ಬಿಟ್ಟಿದ್ದೀನಿ. ಅದಕ್ಕೆ ಯಾವುದೇ ಥರದ ಯಾರ್ಯಾರು ಕೆಲಸ ಮಾಡ್ತಾಯಿದ್ದಾರೆ ಅವ್ರಿಗೆ ಯಾರು ಕೂಡ ತೊಂದರೆ ಆಗದೇ ಇರ್ತಕ್ಕಂಥ ರೀತಿಯಲ್ಲಿ ನಾವು ಕಾನೂನನ್ನ ತರೋದು. ಯಾವತ್ತಷ್ಟು ಕಾನೂನು ತರಬೇಕಾದ್ರೆ ಯಾರನ್ನೂ ಹಾಳು ಮಾಡೋದಕ್ಕಲ್ಲ. ಇದರಲ್ಲಿ ಭಾಷೆ ಹಾಳಾಗ್ಬಿಡ್ತಾ? ಭಾಷೆ ಏನು ಹಾಳು ಮಾಡಿಲ್ಲಲ್ಲ. ಹಂಗೆ ನೋಡಿದರೆ ದ್ವಿಭಾಷೆ ತಂದು ಮುಗಿಸ್ಬಿಡ್ಬೇಕಾಗಿತ್ತು. ನಾನು ಹಂಗೆ ಮಾಡಲಿಲ್ಲ. ಯಾಕೆಂದರೆ ನಮ್ಮ ಸಿಸ್ಟಮಲ್ಲಿ ಆ ಥರ ಏನಾದ್ರು ಮಾಡೋದಾದರೆ ಅದಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿ ಅದನ್ನ ನಾವು ಏನು ಚರ್ಚೆ ಮಾಡಬೇಕಾಗತ್ತೆ, ವಿಚಾರಗಳನ್ನು ತೊಗೊಳ್ಬೇಕಾಗತ್ತೆ, ಆಮೇಲೆ ನಾವು ಮಾಡಬೇಕಾಗುತ್ತೆ. ಅಲ್ಲ, ಧೈರ್ಯ ಇದ್ರೆ ಅದನ್ನು ಹೇಳಿ, ಇವಾಗಲೇ ಹೇಳ್ರಿ. ತೆಗ್ದಾಕ್ತಾರೆ ಅಂತ ಇವಾಗ ಹೇಳಬೇಕು, ಇವಾಗ ಅವ್ರು ಬಾಯಿ ಬಿಟ್ಟು. ಅದ್ರ ಜೊತೆಗೆ ಅಲ್ಲ ಹೇಳಿ, ಅವ್ರು ಜೋರಾಗಿ ಹೇಳಬೇಕು. ಯಡಿಯೂರಪ್ಪರು ಹೇಳಬೇಕು, ಎಲ್ಲರೂ ಹೇಳಬೇಕು. ಬಂದರೆ ಇದನ್ನು ತೆಗೆದು ಹಾಕ್ತೀವಿ ಅಂತ ಒಂದು ಹೇಳಬೇಕು. ಹಿಂದಿ ಭಾಷೆನ ನ್ಯಾಷನಲ್ ಲ್ಯಾಂಗ್ವೇಜ್ ಮಾಡ್ತೀನಿ ಅಂತ ಧೈರ್ಯವಾಗಿ ಹೇಳಬೇಕು. ಅವ್ರಿಗೇನಾದ್ರು BJP ಅವ್ರಿಗೆ ನಾನು ಚಾಲೆಂಜ್ ಮಾಡ್ತೀನಿ. ಈಗ ನರೇಂದ್ರ ಮೋದಿ ಅವರು ಇದ್ದಾರಲ್ಲ, ಮಾಡೋಕ್ಕೆ ಹೇಳಿ. ನಮ್ಮ ದೇಶ ಫಸ್ಟ್ ಹಿಸ್ಟ್ರಿ ಅರ್ಥ ಮಾಡ್ಕೊಳ್ಳೋಕೆ ಹೇಳಿ. ಯಾಕೆಂದರೆ ಇವರೆಲ್ಲ ಹಿಟ್ಲರ್ ಸಂಸ್ಕೃತಿ ಇವ್ರದ್ದು. ಅವ್ರಿಗೆ ಗೊತ್ತೇ ಇಲ್ಲ. ಅವರಿಗೆ ಅವ್ರ ಉಡುಪು, ಅವ್ರ ಸಲ್ಯೂಟ್ ಹೊಡೆಯೋದು ಇದನ್ನೆಲ್ಲ ನೋಡಿದ್ದೀರ, ಎಲ್ಲಿಂದ ಬರುತ್ತೆ ಅವ್ರದ್ದು ಪರಂಪರೆ? ಸ್ವಲ್ಪ ಅವರಿಗೆಲ್ಲ ಗೊತ್ತಿಲ್ಲ. ಅವ್ರು ಇನ್ನೂ ಅದೇ ಜ್ಞಾನದಲ್ಲಿದ್ದಾರೆ. ಇವರೆಲ್ಲ ಏನಾಗಿದೆ, ಬೇಸಿಕಲಿ BJP ಅವರು ಯಾರು ಇವ್ರ ಸ್ವಂತ ಶಕ್ತಿ ಮೇಲೆ ಗೆದ್ದವರಲ್ಲ. ನರೇಂದ್ರ ಮೋದಿ ಅವ್ರ ಹೆಸರಲ್ಲಿ ಹೆಂಗೋ ಲಕ್ಕಾಗಿ ಗೆದ್ದುಬಿಟ್ಟಿದ್ದಾರೆ. ಗೆದ್ದ ತಕ್ಷಣ ಯಾರಿಗೆ ಸಲ್ಯೂಟ್ ಹೊಡಿಬೇಕು? ಅವರಿಗೆ ಹೊಡಿಬೇಕಲ್ಲ, ಇನ್ಯಾರಿಗೆ ಹೊಡಿತಾರೆ? ಇದೆಲ್ಲ ಸಲ್ಯೂಟ್ ಹೊಡೆಯೋ ಸಂಸ್ಕೃತಿ, ಕನ್ನಡ ಪ್ರೀತಿಗಲ್ಲ. ಈಗಲೂ ಕೂಡ ನಾನು ಹೇಳ್ತೀನಿ, ಈ ದೇಶ ಫೆಡರಲ್ ಸಿಸ್ಟಮಲ್ಲಿ ಭಾಷಾ ಪ್ರಾಂತ್ಯದ ಮೇಲೆ ನಾವೆಲ್ಲರೂ ಕೂಡ ಡಿವಿಷನ್ ಆಲ್ಗೆ ಅಂಬೇಡ್ಕರ್ ಅವರು ಕೂಡ ಒಟ್ಟಿಗಿರ್ರಿ ಅಂಥೇಳಿ ಮಾಡಿದ್ದಾರೆ. ಆ ಕೆಲಸನ ನಾವು ಮಾಡಿದ್ದೀವಿ. ಅದನ್ನು ಯಾವುದು ಕೂಡ ಹಿಂದಿ ಆಗಲಿ, ತಮಿಳ್ನಾಡು ಮತ್ತು ವೆಸ್ಟ್ ಬೆಂಗಾಲ್ ಮತ್ತು ಕೆಲವು ಕಡೆಗೆಲ್ಲ ಎರಡು ದ್ವಿಭಾಷೆ ಇರೋದು. ನಾನು ಅದಕ್ಕೆ ಹೋಲಿಕೆ ಮಾಡೋಕ್ಕೋಲ್ಲ. ನಮ್ಮ ರಾಜ್ಯದ ನಮ್ಮ ಪದ್ಧತಿ ಇರ್ತದೆ, ನಾವು ಮಾಡ್ಕೊಂಡು ಹೋಗ್ತೀವಿ. ಅದನ್ನು ದ್ವೇಷ ಮಾಡ್ತಕ್ಕಂಥದ್ದು. ನಿಮ್ಮ ಸರ್ಕಾರದವ್ರು ಅಲ್ಲಿ ಮಾಡಿಲ್ಲ, ಇಲ್ಲಿ ಮಾಡಿ. ನಮ್ಮ ಸರ್ಕಾರ ಕರ್ನಾಟಕದಲ್ಲಿದೆ. ಕರ್ನಾಟಕ ಸರ್ಕಾರ ಈ ತೀರ್ಮಾನ ತಗೊಳ್ಳೋದು. ಅದನ್ನು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಆಮೇಲೆ ನಾನು ಐ ಆಮ್ ವೆರಿ ಹ್ಯಾಪಿ ದಟ್ ಕನ್ನಡ ಹೋರಾಟಗಾರರು ತುಂಬ ವರ್ಷದಿಂದ ಇದನ್ನು ಬೇಡ್ಕೊಂಡು ಪಾಪ ಎಲ್ಲ ಥರದ, ನಾವು ಪಾಪ ಏನಾಗ್ತದೆ, ಅವ್ರ ಬೇಡಿಕೆಗಳನ್ನು, ಅವರಿಗೆ ಗೌರವನ ಕೊಡ್ತಕ್ಕಂಥದ್ದು, ಮಕ್ಕಳಿಗೂ ತೊಂದರೆ ಆಗದೇ ಇರತಕ್ಕಂಥ ರೀತಿಯಲ್ಲಿ ನಾವು ಮಾಡ್ತೀವಿ. ಇದು ಹಿಂದಿ ಅಂತ ತೊಗೊಂಡು ಹೋಗೋದೈತಲ್ಲ, ಅದು ಮೋಸ್ಟ್ಲಿ ನರೇಂದ್ರ ಮೋದಿಗೆ ಮಾತ್ರ ಖುಷಿ ಪಡಿಸೋದಕ್ಕೆ. ಅವರು ತಮಿಳು ಓದ್ತಾ ಇದ್ದಾರೆ, ಯಾರಿಗೆ ಖುಷಿ ಪಡಿಸ್ತಾರಂತೆ?
ಅವ್ರ ಪಾರ್ಟ್ನರ್ AIADMK ಮಾಡ್ತಾರಂತ, ತೆಲುಗು ಇದ್ದಾವೆ, ಚಂದ್ರಬಾಬು ನಾಯ್ಡು ಅವ್ರಿಗೆ ಮಾಡ್ತಾರಂತ. ನನಗೆ ಗೊತ್ತಿರೋ ಪ್ರಕಾರ ಮರಾಠಿ ಇದೆ. ಬೇರೆ ಹೋರಾಟಗಳು ಒಂದು ಕಡೆ ಇದ್ದರೂ ಕೂಡ ನಾವು ಗೌರವ ಕೊಡೋದನ್ನ ಕೊಡ್ತಾ ಇದ್ದೀವಿ. ನೀವು ಕೊಂಕಣಿ ಅಂದ್ರಿ, ಎಲ್ಲ ಆಯಿತು. ಈಗ ಬ್ಯಾರೀಸ್ ಅಂತೇಳಿ ಕೂಡ ನಿಗಮ ಮಾಡಿದ್ದಾರೆ, ಅವರು ಕೂಡ ಬಂದು ಹೇಳಿದರು ನಮಗಿದು ಪ್ರಾತಿನಿಧ್ಯನ ಕೊಡಿ. ಅವ್ರ ಭಾಗದಲ್ಲಿ ಕೊಡೋದು ಅದು ಯಾವ ರೀತಿ ಪರವಾಗಿಲ್ಲ, ಬಟ್ ಅದರಿಂದ ಮಕ್ಕಳಿಗೆ ಕಲಿಕೆಗೆ ಒತ್ತಡ ಆಗಬಾರ್ದು. ಅದು ನನ್ನ ವಿಚಾರ ಇತ್ತು. ಮಾನ್ಯ ಮುಖ್ಯಮಂತ್ರಿಗಳು ಅದನ್ನು ಮನವರಿಕೆ ಮಾಡಿ ನಾವು ತೀರ್ಮಾನವನ್ನು ತೊಗೊಂಡಿದ್ದೀವಿ. ಇನ್ನೊಂದು ಸರ್, ಮದ್ರಾಸಗಳಲ್ಲಿ ಕನ್ನಡ ಕಲಿಕೆ ನಿಲ್ಲಿಸಿದ್ದಾರೆ ಅನ್ನೋ ಒಂದು ಆಕ್ಷೇಪವನ್ನು ಇಲ್ಲ, ನೋಡೋಣ. ಆಧರಿಸಿ ಇವ್ರು ಮಾತೆತ್ತಿರ BJP ಯವರು ಒಂದು ಧರ್ಮದ ವಿರುದ್ಧ ಮಾಡೋದು ಅವರಿಗೆ ಚಾಳಿ, ಕೆಟ್ಟ ಚಾಳಿ, ಅವ್ರ ವಿರುದ್ಧನೇ ಬೀಳುತ್ತೆ. ಈಗ ದಾವಣಗೆರೆಯಲ್ಲಿ ಏನು ಮಾಡ್ತಾ ಇದ್ದಾರಂತೆ, ಮದ್ರಾಸನ್ನು ಹೋಗಿ ಅಪ್ಕೋತಾ ಇದ್ದಾರಂತ. ನಾಚಿಕೆ ಆಗಲ್ಲ ಇವರಿಗೆ? BJP ಅವ್ರಿಗೆ ನಾಚಿಕೆ ಆಗಲ್ಲ? ನಮ್ಮ ದೇಶದೊಳಗೆ ಎಲ್ಲ ಜಾತಿ ಧರ್ಮದವರು ಕೂಡ ಇರಬೇಕು ಅಂಥೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಕೊಟ್ಟಿರೋದು. ಎಲ್ಲ ಭಾಷೆ ಓದ್ತಕ್ಕಂಥವ್ರು ಕೂಡ ಭಾಷೆಯನ್ನು ಯಾರ್ಯಾರು ಮಾತಾಡ್ತಾರೋ ಅವರೆಲ್ಲರೂ ಕೂಡ ಇರ್ತಕ್ಕಂಥದ್ದು. ಅವ್ರು ಇಲ್ಲಿ ಬರ್ತಾರೆ, ನಾವು ಅಲ್ಲಿ ಹೋಗ್ತೀವಿ. ಈಗ IAS ಆಫೀಸರ್ ಇದ್ದಾರಲ್ಲ, ಒರಿಸ್ಸಾ ಅಲ್ಲೆಲ್ಲ ಹೋದಾಗ ಒರಿಸ್ಸಾ ಕಲಿಬೇಕು. ಎಲ್ಲಿ ಕಲಿತಾರೆ? ಇಲ್ಲೇನು ಹೇಳ್ಕೊಟ್ಟಿದ್ದೀನಿ ನಾನು. ಅದಕ್ಕೆ ಒಂದು ಇದಿದೆ ಅವ್ರದ್ದು, ಎಲ್ಲಿ 2 ವರ್ಷ ಟ್ರೈನಿಂಗು, 6 ಮಂತ್ಸು ಟ್ರೈನಿಂಗ್ ಇದೆ, ಅವರೆಲ್ಲ ಕಲಿತಾರೆ. ಎಷ್ಟು IAS ಆಫೀಸರ್ಸ್ ಕನ್ನಡ ಮಾತಾಡೋದು ಅದ್ಭುತವಾಗಿ. ಅವ್ರು ಸ್ವಲ್ಪ ಗೊತ್ತಾಗ್ಬಿಡುತ್ತೆ ಅವರು ಕನ್ನಡಿಗರಲ್ಲ ಅಂತ. ಆದರೂ ಕೂಡ ಕನ್ನಡವನ್ನು ನಮ್ಮ ಭಾಷೆನ ಕಲಿತಾರೆ. ನಮ್ಮವ್ರು ಹೋಗಿ ಬೇರೆ ಭಾಷೆ ಕಲಿತಾರೆ. ಅದು ನಮ್ಮ ಕರ್ತವ್ಯ. ಮದ್ರಾಸಗಳಲ್ಲಿ ಯಾಕೆ ಸರ್ ಕನ್ನಡ ಇಲ್ಲ, ನೋಡೋಣ. ಅದನ್ನು ಏನು ಕಲಿತಾ ಇಲ್ಲ, ಕನ್ನಡ ಕಲಿಸ್ತೀವಿ ಅಂತ ಹೇಳಿದ್ದಾರೆ. ಅದನ್ನು ಮಾಡೋಣ, ತಗೊಳ್ಳಿ, ಅದಕ್ಕೇನಂತೆ. ಬಟ್ ಒಂದು, ಕರ್ನಾಟಕದಲ್ಲಿ ಎಲ್ಲ ಶಾಲೆಯಲ್ಲೂ ಕೂಡ ಕಡ್ಡಾಯವಾಗಿ ಕನ್ನಡ ಕಲಿಬೇಕು ಅನ್ನೋದು ನಮ್ಮ ಆಸೆ. ಆ ನಿಟ್ಟಿನ ಮೇಲೆ ಹಂತವಾಗಿ ನಾವು ಕೆಲಸನ, ಬಟ್ ಬೇರೆಯವ್ರನ್ನ ತೆಗಿಬೇಕು, ಬೇರೆ ಭಾಷೆನ ತೆಗಿಬೇಕಂತಲ್ಲ. ಎಲ್ಲ ಭಾಷೆ ಕಲಿತಕ್ಕಂಥವ್ರು ಕೂಡ ಇದ್ದಾರೆ. ಅದನ್ನೆಲ್ಲದೂ ಕೂಡ ಎಲ್ಲರ ಜೊತೆನೂ ಚರ್ಚೆ ಮಾಡಿ, ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಚರ್ಚೆ ಮಾಡಿ ಇಂಥ ಥರ ಡಿಸಿಷನ್ ಏನು ತಗೋತೀವಿ. ನಾವೇನೇ ತೊಗೊಂಡ್ರೂ ಒಂದು ತಿಳ್ಕೊಳ್ಳಿ, ಮಕ್ಕಳ ಹಿತದೃಷ್ಟಿಯಿಂದ ಟೀಕಾ ಟಿಪ್ಪಣಿಗಳು ಅವ್ರು ಇದ್ದೇ ಇರ್ತಾರೆ. ಅವರು ವಿರೋಧ ಪಕ್ಷದವ್ರು ನಮ್ಮನ್ನೇನು ಕುತ್ಕೊಂಡು ಹಬ್ಬೋಕ್ಕಾಗಲ್ಲ. ಅವ್ರು ಯಾವಾಗ ಬೇಕಾದ್ರೆ ಪ್ಲೇಟ್ ಚೇಂಜ್ ಮಾಡ್ತಾರೆ. ದಾವಣಗೆರೆಯಲ್ಲಿ ಹೋಗಿ ಈಗ ಮದ್ರಾಸದಲ್ಲೇ ಕುತ್ಕೊಂಡಿರ್ತಾರೆ ಇವರು, ಬೇಕಾದ್ರೆ ಅಲ್ಲಿ ಹೋಗಿ ಜಪ ಮಾಡ್ತಾರೆ ಇವರು. ಅಂಥವ್ರು ಇವರು ಮತ ಬರುತ್ತೆ ಅಂದರೆ. ಇಲ್ಲ ಸರ್, ಕನ್ನಡ ಅನುದಾನಿತ ಶಾಲೆಗಳನ್ನು ಹೆಚ್ಚು ಮಾಡ್ತೇವೆ ಅಂತ ಹೇಳಿದ್ರಿ ಸರ್. ಹೌದಾ? ಇಲ್ಲ, ಹಾಂ, ಕನ್ನಡ ಅನುದಾನಿತದ್ದು 2 ವರ್ಷನ್ ಇದೆ. ಒಂದು ಟೀಚರ್ಸ್ ಕೊಡೋದು, ಅದಕ್ಕೆ ಅದನ್ನು 2020ವರೆಗೂ ಮಾಡಿದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಮನವಿ ಮಾಡಿದ್ದೀನಿ, ಬಜೆಟ್ ಆದಮೇಲೆ ಕೂತ್ಕೊಂಡು ಪ್ರೈವೇಟಾಗಿ ಚರ್ಚೆ ಮಾಡೋಣ. ಯಾಕೆಂದರೆ ನೆಕ್ಸ್ಟ್ ಇಯರಿಂದ ಅದನ್ನು ಘೋಷಣೆ ಮಾಡಬೇಕು. ಐ ಥಿಂಕ್ ಏಪ್ರಿಲ್ ಎಂಡಲ್ಲಿ ನಾನು ಮತ್ತೆ ಅದನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಟೈಮ್ ಕೇಳಿದ್ದೀನಿ, ಎಷ್ಟು ಖರ್ಚಾಗುತ್ತೆ, ಎಕ್ಸಾಕ್ಟ್ಲಿ ಏನಾಗುತ್ತೆ ಅಂತ. ನಾವು ಆರ್ಥಿಕ ಹೊರೆನೇ ನೋಡಬೇಕಾಗುತ್ತೆ, ಒಂದೇ ಸತಿಗೆ ನಾವು ಮಾಡೋದಕ್ಕಾಗಲ್ಲ. 1995 ಮೇಲೆ ನಾವು ಕೊಡಬೇಕು ಅಂತ ನನ್ನದು ಆಸೆ ಇದೆ. ಅದನ್ನು ಮಾಡ್ತಾರೆ ಅಂತೇಳಿ ವಿಶ್ವಾಸ ಇದೆ. ನಾನು ಕೂಡ ಬಜೆಟಲ್ಲಿ ಕೊಡ್ಬೇಕಾದ್ರೆ ಕೊಡ್ತೀವಿ. ಬಟ್ CM ಅವ್ರು ಎಲ್ಲ ವಿಚಾರಗಳನ್ನ ನೋಡಬೇಕಲ್ಲ, ಕೇಳಿದ್ದೆಲ್ಲ ಕೊಟ್ಬಿಡೋದಲ್ಲ. ಈಗ 1995 ನಾನು ನಿಲ್ಲಿಸಿದ್ದ ನಾನಲ್ಲ, ಮುಂಚೆ ಆಗಿದ್ದು. ಈಗ 2015ರಿಂದ 2020ವರೆಗೂ ಕನ್ನಡ ಅನುದಾನಿತ ಶಾಲೆಗಳಿಗೆ ಟೀಚರ್ಸ್ ತೊಗೊಳ್ಳಿ ಯಾರು ಕೊಟ್ಟಿದ್ದಿದೆ? ಮಾನ್ಯ ಸಿದ್ದರಾಮಯ್ಯ ಅವರು. ಅಭಿಮಾನಕ್ಕೆ ಕೊಡ್ತಾರೆ ಇದೆಲ್ಲದೂ ಕೂಡ. ಆಮೇಲೆ ನನ್ನ ಇಲಾಖೆಯಲ್ಲಿ ನೀವು ನೋಡ್ಕೊಂಡು ಬಂದಿದೆ, ಸಾಕಷ್ಟು ಸಮಸ್ಯೆಗಳು ಪೈಲಪ್ ಆಗಿ ಕೂತ್ಕೊಂಡಿದ್ದು ಹಂತವಾಗಿ ಮಾಡ್ತಾಯಿದ್ದೀವಿ. ಇದು ಸಮಸ್ಯೆ ಅಲ್ಲ, ಒತ್ತಡ. ಸಮಸ್ಯೆಗೆ ಒತ್ತಡಕ್ಕೆ ಭಾಳ ಡಿಫ್ರೆನ್ಸ್ ಇರ್ತದೆ. ವಯೋಮಿತಿ ಸಡಿಲಿಕೆ ವಿಚಾರ, ವಯೋಮಿತಿ ಸಡಿಲಿಕೆ 5.5 ವರ್ಷಕ್ಕೆ ಮಾಡಿ ಅನ್ನೋದು ಡಿಮಾಂಡ್ ಮಾಡ್ತಾ ಇದ್ದಾರೆ, ಎಲ್ಲರನ್ನೂ ಭೇಟಿ ಮಾಡ್ತಾರೆ. ನಾನು ಇದ್ರ ಬಗ್ಗೆ ಕಾಮೆಂಟ್ ಮಾಡೋಕ್ಕೆ ಹೋಗಲ್ಲ. ಮೊನ್ನೆನೇ ಉತ್ತರ ಕೊಟ್ಟಿದ್ದೀನಿ. ನೆಕ್ಸ್ಟ್ ಅಲ್ಲ ಬಿಡಿ, ಅವ್ರು ಹೇಳೋದಕ್ಕಲ್ಲ, ಅದು ಸರ್ಕಾರ ತೀರ್ಮಾನ ಮಾಡುತ್ತೆ. ಚೆನ್ನಾಗಿದೆ, ನೋ ಪ್ರಾಬ್ಲಮ್. 2 ಕ್ಷೇತ್ರನೂ ಗೆಲ್ತಾರೆ. ಅಲ್ಲೂ ಕೂಡ ಮಾಹಿತಿ ತೊಗೊಳ್ತಾ ಇದ್ದೀವಿ. ನಾನು OBC ಅಧ್ಯಕ್ಷರಾಗಿ ನಮ್ಮ ಟೀಮ್ ಫುಲ್ ಎಲ್ಲ ಅಲ್ಲೂ ಕೂಡ ಕೆಲಸ ಮಾಡ್ತಾಯಿದೆ. ಅಲ್ಲೂ ಕೂಡ ಸಾಕಷ್ಟು ಸ್ನೇಹಿತರು ಎಲ್ಲ ಇದ್ದಾರೆ. ಬಟ್ ದಾವಣಗೆರೆಗೆ ನಮಗೆ ಹಾಕಿದ್ದಾರೆ. ನಾನು ಮೊನ್ನೆ 2 ದಿವಸ ಇದ್ದೆ. ಇವತ್ತು ಒಂದು ಅರ್ಧ ದಿವಸ ಬೆಂಗಳೂರಲ್ಲಿ ಕೆಲಸ ಇದೆ. ಮತ್ತು ಇವಾಗ 2 ಗಂಟೆ 2:30 ಹಂಗೆ ಹೊರಟ್ರೆ ಒಂದು 3 ಅವರ್ಸಿಗೆ ಮತ್ತೆ ಸಾಯಂಕಾಲ ಪ್ರೋಗ್ರಾಮ್ ಹಾಕೋಕ್ಕೆ ಹೇಳಿದ್ದೀನಿ. 9ನೇ ತಾರೀಕುವರೆಗೂ ಮರ್ಯಾದಿಂದ ಎಲ್ಲ ಅಲ್ಲೇ ಇರ್ರಿ ಅಂತ ಹೇಳಿದ್ದಾರೆ. 7 ಆದಮೇಲೆ 6 ಗಂಟೆ ಮೇಲೆ ಇರೋಕ್ಕಾಗಲ್ಲ, ಯಾಕೆಂದರೆ ಅದು ರೂಲ್ಸ್ ಇದೆ. ಅಲ್ಲೇ ಎಲ್ಲ ಸುತ್ತಮುತ್ತ ಹಿಂಗೆ ಓಡಾಡ್ಕೋತಾ ಇರೋದಪ್ಪ, ಅಲ್ಲಿ ಒಳಗಡೆ ಹೋಗೋದು ಬೇಡ. ಇಲ್ಲಾಂದರೆ ನೀವು ಬೇರೆ ಹಿಡಿದು ನಮ್ಮನ್ನು ಫೋಟೋ ತೋರಿಸ್ಬಿಡ್ತೀವಿ ಅದಕ್ಕೆ. ಬಟ್ ಒಂದು ಇಲ್ಲ, ನಾಯಕತ್ವ ಅದೆಲ್ಲ ಡೆಲ್ಲಿಯವ್ರು ತೀರ್ಮಾನ ಮಾಡ್ತಾರೆ. ನನ್ನಿಂದ ನಾನೇ ಮುಂದಿನ 2 ವರ್ಷ ನಾನೇ ಇರ್ತೀನಿ ಅಂತ ಭಾಷಣ ಮಾಡ್ತಾರೆ. ನೋಡಿ, ಬಾಯಿ ಮುಚ್ಕೊಂಡಿರಿ ಅಂದಿದ್ದಾರೆ, ದಾವಣಗೆರೆ ಹೋಗಿ ಕೆಲಸ ಮಾಡಿ ಅಂದಿದ್ದಾರೆ, ಮಂತ್ರಿಯಾಗಿ ಒಳ್ಳೆ ಕೆಲಸ ಮಾಡು ಅಂದಿದ್ದಾರೆ. ಇದಿಷ್ಟು ಮಾಡ್ತಾಯಿದ್ದೀನಿ ಅಂತೇಳಿ ನನಗೆ ವಿಶ್ವಾಸ ಇದೆ. ದಾವಣಗೆರೆಯಲ್ಲೂ ಗೆಲ್ತೀವಿ, ಇಲ್ಲೂ ಗೆಲ್ತೀವಿ, ಕೇರಳನೂ ಗೆಲ್ತೀವಿ, ಆಸಾಮ್, ಎಲ್ಲ ಕಡೆನೂ. ವಾತಾವರಣ ಇಡೀ ದೇಶದಲ್ಲಿ ಚೆನ್ನಾಗಿದೆ. ಅಲ್ಲ ಅದೇ ಇದನ್ನು ಮಾತಾಡಲ್ಲ ಅಲ್ಲ ನೀವು ಮಾತಾಡ್ತಾ ಇದ್ದೀರಪ್ಪ. BJP ಅವರು, ಯಡಿಯೂರಪ್ಪರು ಇದನ್ನು ಮಾತಾಡಬೇಕು.
ಹಿಂದಿ ಪ್ರೇಮ ಬಿಟ್ಟು ಕನ್ನಡಿಗರಿಗೆ ಶಾಪವಾಗಿದೆಯಲ್ಲ ಇದು ಬೆಲೆ ಏರಿಕೆ, ಇದ್ರ ಬಗ್ಗೆ ಮಾತಾಡಬೇಕು. ವಾರ್ ಇದೆ, ವಾರಿಗೆ ಸಂಬಂಧ ಇಲ್ಲದೇ ಇರೋದನ್ನೆಲ್ಲ ಬೆಲೆ ಏರಿಕೆ ಮಾಡಿಬಿಡ್ತಾರೆ ಇವರು. ಅದು ಚರ್ಚೆ ಮಾಡೋಣ, ಅದು ಭಾಳ ದೊಡ್ಡ ಚರ್ಚೆ, ಅದಾಗಲ್ಲ. ಜನರನ್ನ ಇನ್ನೂ ದಡ್ಡರು ಮಾಡ್ಕೊಂಡು ಕೂತ್ಕೊಳ್ಳೋದೇನು ಬೇಡ, ಇವರು ಎಲ್ಲರಿಗೂ ಅರ್ಥ ಆಗುತ್ತೆ. ಓಕೆ, ಥ್ಯಾಂಕ್ ಯು ಸರ್. ವಿಶೇಷ ವೈಟ್ ಬೇಕು.